ಸೈಬರ್ ಅಪರಾಧ ಪ್ರಕರಣದಲ್ಲಿ ಸಿಲುಕುವವರಲ್ಲಿ ವಿದ್ಯಾವಂತರೇ ಹೆಚ್ಚಿರುವುದು ವಿಷಾದನೀಯ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ ಹೇಳಿದರು. ಚಾಮರಾಜನಗರದ ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ನಡೆದ ಸೈಬರ್ ಅಪರಾಧ ಪ್ರಕರಣಗಳಿಂದ ಸೂಕ್ತ ಭದ್ರತೆ ಒದಗಿಸುವ ಕುರಿತ ಒಂದು ದಿನದ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಸೈಬರ್ ಅಪರಾಧಗಳ ಸ್ವರೂಪವೇ ಬದಲಾಗುತ್ತಾ ಬಂದಿದ್ದು, ಜನರು ಯಾವ ರೀತಿ ಮೋಸ ಹೋಗುವರು ಎಂಬುದೇ ಗೊತ್ತಾಗುವುದಿಲ್ಲ. ಆದ್ದರಿಂದ ನಮಗೆ ಎದುರಾಗುವ ತೊಂದರೆಗಳ ಬಗ್ಗೆ ಅರಿವಿರುವುದಿಲ್ಲ. ನಿಮ್ಮ ಬ್ಯಾಂಕ್ ವಿವರ ನೀಡಿ ಸಾಲ ಕೊಡುತ್ತೇವೆ, ಉಚಿತ ವಸ್ತು ನೀಡುವ ಆಮಿಷವೊಡ್ಡುವುದು ಸೈಬರ್ ಅಪರಾಧಗಳ ಮುಖವೇ ಆಗಿದೆ. ಇದಕ್ಕೆ ಬಲಿಯಾಗುವವರು ಅನಕ್ಷರಸ್ಥರಿಗಿಂತ ವಿದ್ಯಾವಂತರೇ ಹೆಚ್ಚು ಎನ್ನುವುದು ದುರಂತ ಎಂದರು. ಈಗ ಆಧುನಿಕ ಕಾಲದಲ್ಲಿ ಅಪರಾಧಗಳದ್ದು ಏನು ಟೆಕ್ನಾಲಜಿ ಬೆಳವಣಿಗೆ ಆಗ್ತಾ ಆಗ್ತಾ ಅಪರಾಧಗಳ ಸ್ವರೂಪ ಕೂಡ ಬದಲಾಗ್ತಾ ಹೋಗ್ತದೆ. ಆ ಸ್ವರೂಪದ ಒಂದು ಇದೇನೆ ಈಗ ಸೈಬರ್ ಕ್ರೈಮ್. ಎಷ್ಟು ಆಧುನಿಕ ತಂತ್ರಜ್ಞಾನ ನಮಗೆ ಸಹಾಯವನ್ನ ಮಾಡ್ತಾ ಇದೆಯೋ ಹಾಗೆ ಅದು ನಮಗೆ ಉಂಟು ಮಾಡತಕ್ಕಂತಹ ಕೆಡುಕುಗಳ ಬಗ್ಗೆ ಕೂಡ ನಾವು ನಮಗೆ ಅದರ ಬಗ್ಗೆ ಜ್ಞಾನ ಇದೆ. ಅಂದ್ರೆ ಇದೇನು ಸೈಬರ್ ಸೆಕ್ಯೂರಿಟಿಯ ಲಿಟ್ರಸಿ ಅದ್ರ ಬಗ್ಗೆ ನಮಗೆ ಗೊತ್ತಿದ್ರೆ ನಾವು ಅದರಿಂದ ಏನು ಅನುಕೂಲಗಳನ್ನ ಪಡ್ಕೋಬಹುದು ಮತ್ತೆ ಉಂಟಾಗ್ತಕ್ಕಂತಹ ತೊಂದರೆಗಳಿಂದ ಪಾರಾಗಬಹುದು ಅನ್ನುವಂಥದ್ದು ಈ ರೀತಿಯ ಕಾರ್ಯಾಗಾರಗಳಿಂದ ಸಾಧ್ಯ ಆಗುತ್ತೆ. ಇಂಥ ಕಾರ್ಯಾಗಾರವನ್ನ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಕಾಲೇಜಿಂದನೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ನೀವು ಇದಕ್ಕೋಸ್ಕರ ನಿಮ್ಮ ಪ್ರಿನ್ಸಿಪಲ್ ಅವರಿಗೆ, ನಿಮ್ಮ ಸಂಸ್ಥೆಗೆ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳಬೇಕು. ನಾನು ಕೂಡ ಅವರಿಗೆ ಈ ಒಂದು ಪ್ರಯತ್ನಕ್ಕಾಗಿ ಅಭಿನಂದನೆ